ಹಾಯ್ ಎಲ್ಲರಿಗೂ ಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ವರ್ಕೌಟ್ ಮಾಡ್ಲಿಕ್ಕೆ ಅಂತ ಬರ್ತಿದ್ದಾಗೇನೆ ಪ್ಲಾನ್ ಮಾಡಿ ಅಶ್ವಿನಿ ಮತ್ತೆ ಖತರ್ನಾಕ್ ಅಂಜು ಇಬ್ರು ಸೇರ್ಕೊಂಡು ಅಲ್ಲಿ ಕಾಯ್ತಾ ನಿಂತಿರ್ತಾರೆ. ಅಜಿತ್ ಬರ್ತಾನೆ. ಇವಳು ಹೇಳ್ತಾಳೆ, ಅಶ್ವಿನಿ, ಈಗ ನಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಣ, ನೀನು ಹೋಗಿದ್ದು ಅವನ ಮೇಲೆ ಬಿದ್ದುಬಿಡು, ಸರಿಯಾಗಿ ಅಂತಿದ್ದಾಗೆ ನೋಡಿ ಹೇಗ್ ಮಾಡ್ತೀನಿ ಅಂತ ಹೇಳಿ, ಹೇಗಾದ್ರೂ ಮಾಡಿ ಅವನನ್ನ ಬಲೆ ಕೆಡುಕೋತೀನಿ ಅಂತ ಹೇಳಿ ಹೋಗಿದ್ದು ಅನಾಮತ್ ಬಿದ್ದೇ ಬಿಡ್ತಾಳೆ. ಬಿದ್ದ ತಕ್ಷಣ ಅಜಿತ್ ಎಷ್ಟೋ ಪ್ರಯತ್ನ ಮಾಡ್ತಾನೆ, ದೂಕಿ ಇದ್ ಮಾಡಿದ್ರು ಕೂಡ ಬಿಗ್ಗಿಯಾಗಿ ಅಪ್ಕೊಳ್ತಾನೆ ಇರ್ತಾಳೆ. ಮತ್ತೆ ಕೈ ಬಡ್ಸ್ಕೊಂಡು ಅಪ್ಕೊಳ್ತಾಳೆ ಇರ್ತಾಳೆ. ಅವನಿಗೆ ಸಾಕಾಗಿ ಹೋಗ್ತದೆ, ಎಷ್ಟೊತ್ತಿಗೆ ಬಿಚ್ಕೋತೀನಿ ಅಂತ. ಅಷ್ಟ್ರಲ್ಲಿ ದೇವ್ರು ಬಂದಾಗೆ ಭೂಮಿ ಓಡ್ ಬರ್ತಾಳೆ. ಭೂಮಿ ಬಂದವಳೆ ತಳಬಿಡ್ತಾಳೆ, ಹಾಕಿದ್ದು ತಳಬಿಟ್ಟು, ಎಷ್ಟು ಧೈರ್ಯ ನಿನ್ಗೆ, ನನ್ನ ಗಂಡ ಕಣೆ ಅವನು, ನನ್ನ ಗಂಡನ ಮೈ ಮುಟ್ಟೋ ಅಷ್ಟು ಧೈರ್ಯ ನಿನ್ಗೆ, ನೀನೇನು ಏನು ಅನ್ಕೊಂಡಿದ್ದೆ, ನಾನು ಫಾರಿನಿಂದ ಬಂದು ಬದಲಾಗಿದೀಯಾ, ನಮ್ಮಿಬ್ರು ಮಧ್ಯೆ ಬರೋಲ್ಲ ಅಂತ ಹೇಳಿ ನಾನು ಅಷ್ಟು ನಿನ್ನ ಬಿಟ್ಕೊಂಡ್ರೆ ನಿನ್ ಬಣ್ಣ ತೋರ್ಸ್ಬಿಟ್ಟಲ್ಲ, ನೀನು ಇನ್ನೊಂದ್ ಮುಖ ತೋರ್ಸ್ಬಿಟ್ಟಲ್ಲ, ಎಷ್ಟು ನಾಟಕ ಆಡ್ತೀಯ ನೀನು, ಹೋಗೆ ಇಲ್ಲಿಂದ ನೋಡು, ನಿನ್ನಿಂದಾದ್ರೂ ನೀನ್ ನನ್ನ ಗಂಡನ ಮೈ ಮುಟ್ಟಿದ್ಯೋ ನಿನ್ ಗ್ರಾಚಾರ ಗಮ್ಮ ಅನ್ಸ್ಬಿಡ್ತೀನಿ, ನನ್ನ ಗಂಡನಿಂದ 4 ಹೆಜ್ಜೆ ದೂರ ಅಂತ ಕಳ್ಕೋಬೇಕು ನೀನು, ಹುಷಾರು, ಬಂದಿಯ ಈ ಕಡೆ ಜೋಕೆ, ನಡೆಯೋ ಇಲ್ಲಿಂದ, ನೀವೊಬ್ರು ಯಾಕೆ ಇಲ್ಲಿ ನಿಂತಿದ್ರೆ, ಹೋಗ್ರಿ ವರ್ಕೌಟ್ ಮಾಡಿ, ಮೊದ್ಲೇ ಇಲ್ಲಿ ಕಣ್ಗಳು ಸರಿ ಇಲ್ಲ, ಕೆಟ್ಟ ಕಣ್ಗಳು ಅಂತ ಹೇಳ್ತಾಳೆ. ಇಲ್ಲಿ ಹೋಗಿ ಅಶ್ವಿನಿ ಮತ್ತೆ ಇವಳು ಅಂಜು ಇಬ್ರು ಹೋಗಿ ಶ್ರವಣ್ಗೆ ಚೆನ್ನಾಗಿ ಚಾಡಿ ಹೇಳ್ಬಿಡ್ತಾರೆ, ಇಲ್ಲ ಸಲ್ಲದು, ಅಲ್ಲಿ ನಡೆದಿರೋ ಘಟನೆನೇ ಬೇರೆ, ಇವರು ಉಪ್ಪು ಖಾರ ಎಲ್ಲ ಸೇರಿಸಿ ಚೆನ್ನಾಗಿ ಚಾಡಿ ಹೇಳ್ಬಿಡ್ತಾರೆ. ಶ್ರವಣ ಏನ್ ಕೆಂಡಾಮಂಡಲಾಗಿ ಓಡ್ಬಂದು ಇಲ್ಲಿ ಭೂಮಿನ ಬೈಯೋಕ್ ಶುರು ಮಾಡ್ತಾನೆ. ಅದ್ರ ಹಿಂದಿನ ರಾತ್ರಿ ಇವಳು ಗಂಡ್ ತೋರ್ಸೋಕೆ ಅಂತ ಹೋದಾಗ ಫೋಟೋ ಎಲ್ಲ ಹರಿದಾಕಿ ರಂಪ ರಾಮಾಯಣ ಮಾಡಿ ಅವ್ರ ಅಮ್ಮನ್ ಎಳ್ಕೊಂಡು ಹೋಗಿರ್ತಾಳೆ. ಅವ್ರ ಅಮ್ಮನ ರೂಮ್ ಎಳ್ಕೊಂಡು ಹೋಗಿ ಅವ್ರ ಅಮ್ಮ ಕೇಳಿರ್ತಾಳೆ, ಯಾಕೆ ಇಷ್ಟೊಂದು ಟೆಂಪರ್ ಆಗಿದೆಯಾ, ಅಷ್ಟೊಂದು ಸಾವಧಾನವಾಗಿದ್ದಲ್ಲ, ಭೂಮಿ ಅಜಿತನ ಮಧ್ಯೆ ಬರೋಲ್ಲ ಅಂದು ಈಗ ಯಾಕೆ ಈ ಡ್ರಾಮಾ ಅಂದಾಗ ಅದಕ್ಕೆ ಅವಳು ಹೇಳ್ತಾಳೆ, ಅಂಜನಾ, ಯಾವತ್ತಿಗೂ ನಾನು ಅಜಿತನ ಮರೆಯೋಲ್ಲಮ್ಮ, ಅಜಿತ್ ನನಗೆ ಬೇಕೇ ಬೇಕು, ಅವ್ನು ನನ್ನ ಗಂಡ ಯಾವತ್ತಿದ್ರು ನಾನು ಈ ತರ ಸಾಫ್ಟ್ ನೇಚರ್ ಅಲ್ಲಿ ಹೋದ್ರೆ ಅವ್ನು ನನಗೆ ಉಳಿತಾನೆ ಅಂತ ಹೇಳ್ಬೋದೆ, ಪಾಸಿಟಿವ್ ನೇಚರ್ ಅಲ್ಲಿ ಇರ್ತಾನೆ ಅವ್ನು ಯಾವಾಗ್ಲೂ ಕೂಡ, ಅದಕ್ಕೆ ನನಗೆ ಇಷ್ಟ ಆಗಲ್ಲ, ಜೊತೆಗೆ ಇವರಿಬ್ರು ಜೊತೆನೆಲ್ಲ ಇರೋದು ಹತ್ತತ್ರ ಆಗೋದು ನನಗೆ ಸಹಿಸಕ್ ಆಗ್ತಾ ಇಲ್ಲ ಅಂತ ಅಳೋಕ್ ಶುರು ಮಾಡ್ತಾಳೆ. ಅದಕ್ಕೆ ದೇವಿಯಾನಿ ಹೇಳ್ತಾಳೆ, ಅಲ್ಲ ನೋಡು, ಭೂಮಿ ಎಲ್ಲಿರೋದು, ಇಲ್ಲೇ ಕಾಲ್ ಕೆಳಗೆ, ಅದೇ ಆ ಭೂಮಿ ಜಾಗ ಅಲ್ಲೇನೆ, ಬೇಜಾರ್ ಮಾಡ್ಕೋಬೇಡ, ಅವಳನ್ನ ತಕ್ಷಣ ಎಲ್ಲಿಗೆ ಕಳ್ಸ್ಬೇಕು ಕಲ್ಕೊಂಡು, ಯಾಕೆಂದ್ರೆ ಅವಳು ಅಂಜುನು ಅಂತಾಳೆ, ಅವಳನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಸಿಟ್ಟಾಗ್ತಾ ಇದ್ದೇನೆ. ಸುತ್ತಮುತ್ತ ನೋಡಿ ಅವಳು ಕೂಡ ಅದೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ ನೋಡ್ತಾಳೆ. ವರಿ ಮಾಡ್ಬೇಡ, ನಿನ್ಗೆ ಅಜಿತನ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೇಳಿ. ಈ ಕಡೆ ಅಜಿತ್ ಭೂಮಿ ಕೂತ್ಕೊಂಡಿರ್ತಾರೆ. ಭೂಮಿ, ಅಲ್ಲ ಸಾಹೇಬ್ರೆ, ಎಂತ ದೊಡ್ಡ ನಟ ಭಯಂಕರಿ, ನಾನು ಏನು ಬಹಳ ಒಳ್ಳೆವಳಾಗಿದ್ದಾಳೆ, ಬದಲಾಗಿದ್ದಾಳೆ ಅಂತ ನಂಬಿಟ್ಟಿದ್ದೆ, ಎಲ್ಲವನ್ನೂ ಹೇಳ್ಬಿಡ್ತಿದ್ದೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಹೌದು, ನೀನ್ ಇಂಥ ಮೆಂಟ್ಲೆ ಅಂತ ಗೊತ್ತು, ಅವಳು ಫಾರಿನಿಂದ ಬಂದವಳು ಬದಲಾಗಿದ್ದಾಳೆ ಅಂತ ಯಾವುದೇ ಕಾರಣಕ್ಕೂ ಕೂಡ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಭೂಮಿ ಅಂತಾಳೆ, ಅದೇಗೆ ಅಲ್ಲ, ಒಳಗೊಂದು ಹೊರಗೊಂದು ಹೇಗೆ? ಅದಕ್ಕೆ ಅಜಿತ್ ಹೇಳ್ತಾನೆ, ಹೌದು ಮತ್ತೆ, ಯಾಕೆಂದ್ರೆ ನಾನಿಲ್ವಾ, ಸಾಹಿತ್ಯನ ಬೆಟ್ಟದಷ್ಟು ಪ್ರೀತಿ ಇನ್ನು ನನ್ನ ಹೃದಯದಲ್ಲೇ ಇದೆ, ನನ್ನ ಹೃದಯವೆಂಬ ಗೋಡೆ ಮೇಲೆ ಅವಳ ನೆನಪೆಂಬ ಬರಹ ಸದಾ ಅಳಿಸದೆ ಹಾಗೆ ಹಸಿರಾಗಿ ಉಸಿರಾಗಿ ಹಾಗೇ ಇದೆ, ಅದನ್ನು ಹೇಗ್ ಮರೀಲಿ, ಖಂಡಿತ ನನ್ನ ಜೀವನದ ಕೊನೆಯ ಉಸಿರಿರೋರು ಕೂಡ ಮರಿಲಾರೆ ಅಂತ ಹೇಳಿ ಅವನು ಹೇಳ್ತಾನೆ. ಬಹಳ ನೊಂದಿರೋ ಅಂತದನ್ನ ನೋಡಿ ಅವನು ಪ್ರಪೋಸ್ ಮಾಡಿದ್ದು ಸಾಹಿತ್ಯನ, ಮತ್ತೆ ಮದ್ವೆ ಆಗ್ತೀಯ ಅಂತ ಕೇಳಿದ್ದು. ಅವಳು, ಹೌದು ನಾನು ಮದ್ವೆ ಆಗ್ತೀನಿ, ಅಫ್ಕೋರ್ಸ್, ಯಾಕಿಲ್ಲ, ಖಂಡಿತ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು. ಆ ಎಲ್ಲ ಸನ್ನಿವೇಶಗಳನ್ನ ಜ್ಞಾಪಿಸ್ಕೊಳ್ತಾನೆ. ಭೂಮಿ ಬಹಳ ನೊಂದೋಗ್ತಾಳೆ. ಅಷ್ಟು ಸತ್ಯಣ್ಣನ ಹೋಗ್ತಾನೆ. ಅದು ಭೂಮಿ ಇದ್ದವಳು, ಸತ್ಯಣ್ಣ ಏನು ಹೇಳಿ ಅದೇನಿಲ್ಲ, ಅಲ್ಲಿ ಇಷ್ಟೊಂದು ಬೆಟ್ಟದಷ್ಟು ಸತ್ಯಣ್ಣನ ಪ್ರೀತಿ ಇಟ್ಕೊಂಡು ಯಾಕೆ ಇಷ್ಟು ಬಿಂಕ ತೋರಿಸ್ತೀರಾ, ಬನ್ನಿ ಈಗಲೇ ಹೋಗೋಣ ಸತ್ಯಣ್ಣನ ಮನೆಗೆ. ಹಾಗಂತಿದ್ದಾಗಿನ ಅಜಿತ್ತು, ನಿಮ್ ಜೊತೆ ಬಂದು ಆ ಸತ್ಯಣ್ಣನ ಮಾತಾಡ್ಸೋ ಅವಶ್ಯಕತೆ ಇಲ್ಲ, ನನಗೆ ಯಾವಾಗ ಬೇಕು ಅವಾಗ ಸತ್ಯಣ್ಣನ ಮಾತಾಡಿಸ್ತೀನಿ, ಬಿಡುಗನ ಕೈನ ಅಂತ ಹೇಳಿ ಬಿಡಿಸ್ಕೊಳ್ತಾನೆ. ಅದಕ್ಕೆ ಭೂಮಿ ತಕ್ಷಣ ಕೈ ಬಿಟ್ಬಿಡ್ತಾಳೆ. ಅವ್ರಿಗೆ ಬಿಡುಗಡೆ ಆದಾಗ ನಾನು ಫೋನ್ ಮಾಡಿದೆ ಸಾಹೇಬ್ರೆ, ಆಗ್ಲೂ ಕೂಡ ನೀವೇ ಮಾಡ್ಸಿದೀರಾ ಅಂತ ಹೇಳಿ ಖುಷಿ ಪಟ್ರು. ಅವ್ರ ಖುಷಿಗೆ ತಣ್ಣೀರು ಹೆಚ್ಚೋದ್ ಬೇಡ ಅಂತ ಹೇಳಿ, ಹೌದು ಸತ್ಯಣ್ಣ ಅವರೇ ಮಾಡ್ಸಿದ್ದು ಅಂತ ಹೇಳಿದೆ ಅಂತ ಹೇಳಿ ಅವಳು ಕೂಡ ನೊಂದ್ಕೊಂಡು ಕಣ್ಣೀರ್ ಹಾಕ್ತಾಳೆ. ಈ ಕಡೆ ಸತ್ಯಣ್ಣ ರೂಮ್ ನಲ್ಲಿ ಅವಳಿಗೋಸ್ಕರ ಅಲಂಕಾರ ಮಾಡ್ಕೊಂಡು ಹೋಗಿ ತನ್ನಂತ ಡ್ರೆಸ್ಗಳನ್ನೆಲ್ಲ ನೋಡಿ ಬಹಳ ನೊಂದ್ಕೊಳ್ತಾರೆ. ಪಾಪಿ ಎಷ್ಟು ಅನ್ಯಾಯ ಮಾಡ್ಬಿಟ್ರೆ, ಮಲ್ಲಕ್ಕೆ ಆಗ್ತಾ ಇಲ್ಲ, ಎಲ್ಲಾ ನೋವು ಎಲ್ಲಾ ಕಷ್ಟಗಳು ನನಗೆ ಕೊಡ್ತೀಯಲ್ಲ ಭಗವಂತ ಅಂತ ಹೇಳಿ ಬಹಳ ಸಂಕಟ ಪಡ್ತಾರೆ. ಅದೇ ಈ ಕಡೆ ಪಾಪಿ ಅವರು ಕೂಡ ಜೊತೆ ಆದಂತ ಸನ್ನಿವೇಶ ಎಲ್ಲ ಅವಳಿಗೆ ಸಹಾಯ ಮಾಡಿದ್ದು, ಊಟ ತಿನ್ಸಿದ್ದು, ಹಬ್ಬ ಮಾಡಿದ್ದು, ಕಾರ್ ಡಿಕ್ಕಿ ಹೊಡೆದಿದ್ದು ಎಲ್ಲ ಸನ್ನಿವೇಶಗಳನ್ನು ಕೂಡ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾರೆ ಸತ್ಯಣ್ಣ. ಈ ಕಡೆ ಕುಡಿತಾ ಕೂತಿರ್ತಾಳೆ ಅಂಜು ಪಾಪಿ. ಅದೇ ಸಮಯಕ್ಕೆ ಅಶ್ವಿನಿ ಬಂದು, ನಾನ್ ನಿನಗೆ
ನಿನಗೆ ಕಂಪ್ನಿ ಕೊಡ್ಲಾ ಅಂದಾಗ ಅದಕ್ಕೆ ಏಯ್ ಮರಿ ಬುದ್ಧಿಯೋಳೆ ಯಾಕೆ ಬಂದೆ ಇಲ್ಲಿ, ಅವ ಸೀತಾರಾಮ ಕಲ್ಯಾಣದಲ್ಲಿ ಅಷ್ಟೆಲ್ಲ ಮೋಸ ಮಾಡಿದ್ವಿ ಮತ್ತೆ ಬಂದಿದ್ಯಾ, ಹೆದ್ದೇಳ ಮೇಲಕ್ಕೆ, ಏಯ್ ಕಳ್ಳ ಮನಸ್ವಿನಿ ಎದ್ದೇಳ ಮೇಲಕ್ಕೆ. ಅದಕ್ಕೆ ಅಶ್ವಿನಿ ಅಂತಾಳೆ, ಯಾವಾಗ ನೀನ್ ಸಿಟ್ ಮಾಡ್ಕೋತೀಯಪ್ಪ, ಯಾಕಿಷ್ಟು ಸಿಟ್ ಮಾಡ್ಕೋತೀಯ, ನನ್ನ ನಂಬು ನೀನು, ನಾನು ಖಂಡಿತ ನಿನಗೆ ಸಹಾಯ ಮಾಡ್ತೀನಿ ನೋಡು, ಈ ವಿಚಾರದಲ್ಲಿ ನಾವಿಬ್ರು ಒಂದಾಗೋಣ, ಒಂದಾಗ್ಬಿಟ್ಟು ಭೂಮಿ ಮತ್ತೆ ಅಜಿತನ್ನ ಬೇರೆ ಮಾಡೋಣ, ಓಕೆನಾ, ನನ್ನ ನಂಬು. ಹಾಗಂತಿದ್ದಾಗ ಇಬ್ರು ಕೈ ಕೈ ಮಿಲಾಯಿಸ್ಕೊಂಡು ಹಾಕ್ಬೋದು ಡೀಲ್, ಓಕೆ ಅಂತ ಹೇಳ್ತಾಳೆ. ಅದಾದ ಬೆಳಗ್ಗೆನೆ ಈ ಡ್ರಾಮಾ ಎಲ್ಲ ನಡೀತಿದೆ. ವರ್ಕೌಟ್ ಮಾಡೋಕೆ ಅಂತ ಬಂದಂತ ಅಜಿತನ್ನ ಹೇಗಾದ್ರೂ ಮಾಡಿ ಬಲೆ ಹಾಕ್ಬೇಕು ನೀನು ಅಂತೇಳಿ, ಬಲೆ ಬೀಸ್ಬೇಕು ಅಂತ ಹೇಳ್ಕೊಡ್ತಾಳೆ. ಅದ್ರಂತೆನೆ ಇವಳು ಹೋಗಿದ್ದು ಬಿದ್ದೋಳ ನಾಟಕ ಆಡಿ ಅವನನ್ನ ಅಪ್ಕೊಬಿಡ್ತಾಳೆ. ಅವನನ್ನ ಅಪ್ಕೊಂಡ ತಕ್ಷಣ ಅಜಿತ ಎಷ್ಟು ಬಿಡಿಸ್ಕೊಳಕ್ ಪ್ರಯತ್ನ ಪಟ್ರು ಕೂಡ ಬಿಡೋದೇ ಇಲ್ಲ, ಅಷ್ಟು ಬಿಗ್ಯಾಗಿ ಅಪ್ಕೊಳ್ತಾಳೆ. ಜಾಡ್ಸಿ ತೊಳಕ್ ಹೋಗ್ತಾನೆ, ಆಗ್ಲೂ ಬಿಡೋದಿಲ್ಲ. ತಕ್ಷಣ ದೇವ್ರು ಬಂದಂತ ಭೂಮಿ ಚೆನ್ನಾಗಿ ಗ್ರಾಚಾರ ಬಿಡಿಸಾಕ್ತಾಳೆ. ನೋಡು, ಇದೇ ಮೊದಲು ಯಾಕೆ ನನ್ ಗಂಡನ ಅಪ್ಕೊಂಡಿದ್ಯಾ, ನಾಚಿಕೆ ಮಾನ ಮರ್ಯಾದೆ ಏನು ಹೇಳಿದ್ದೇನೆ ನಿನಗೆ, ಎಷ್ಟು ನಿನ್ಗೆ ಹೇಳೋದು, ತಾಳಿ ಕಟ್ಟಿರೋ ಹೆಂಡತಿ ನಾನು ಇಲ್ಲಿದ್ದೇನೆ, ನನ್ನ ಗಂಡ ಕಣೆ ಅವರು, ಅವ್ರನ್ನ ಅಪ್ಕೊಳ್ತೀಯ ನೀನು, ನಡಿ ಆ ಕಡೆಗೆ ಅಂತೇಳಿ ಬಿದ್ದು ನೂಗ್ತಾಳೆ. ಆ ನೂಗ್ಬಿಟ್ಟು ಹೇಳ್ತಾಳೆ, ನೋಡು ಇದೇ ಮೊದಲು ಇದೇ ಕೊನೆ, ಫಾರಿನ್ ಇಂದ ಬಂದವಳು ಬದಲಾಗಿದೆಯಾ ಅಂತ ಬಹಳ ನಂಬಿದ್ದೆ ನಿನ್ನ, ಆದ್ರೆ ನೀನ್ ಎಂತ ಖತರ್ನಾಕ್ ಅಂತ ಹೇಳಿ ಗೊತ್ತಾಗ್ತಾ ಇದೆ, ನಿನ್ ನಾಟಕ ಬಯಲಾಗಿದೆ. ಇನ್ನೆಂದಾದ್ರೂ ನನ್ನ ಗಂಡನ ಸವಾಸ ಬಂದಿಯೋ ನಿನ್ ಗ್ರಾಚಾರ ಗಮನಿಸ್ಬಿಡ್ತೀನಿ. ನೀನ್ ಏನಿದ್ರು ನನ್ನ ಗಂಡನ ಹತ್ರ 4 ಹೆಜ್ಜೆ ದೂರ ನಿಂತು ಅಂತರ ಕಾಯ್ಕೋಬೇಕು, ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಗೊತ್ತಾಯ್ತಾ, ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಹುಷಾರು. ಏನು ನೋಡ್ತಾ ನಿಂತಿದ್ಯಾ, ಹೋಗಿ ಆ ಕಡೆಗೆ. ಹಾಗಂತಿದ್ದಾಗೇನೆ ಅಜಿತ್ತು ಬೆಕ್ಕಸ ಬೆರ್ಗಾಗ್ ನೋಡ್ತಾನೆ ಕೆಳಗಲಿಂದ ಮೇಗ್ಳೂರ್ಗು, ಇದೇ ಭೂಮಿನ ಅಂತಾಳೆ. ಭೂಮಿ ಹೇಳ್ತಾಳೆ, ಏನ್ರಿ ಆಗ್ ನೋಡ್ತೀರಾ, ಹೋಗ್ರಿ ವರ್ಕೌಟ್ ಮಾಡಿ, ಇಲ್ಲಿ ಬರೀ ಕೆಟ್ಟ ಕಣ್ಣುಗಳೇ ಜಾಸ್ತಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಈ ಅಶ್ವಿನಿ ಮತ್ತೆ ಈ ಅಂಜನ ಇಬ್ರು ಹೋಗಿ ಶ್ರವಣ್ ಜೊತೆ ಇಲ್ಲಿಸಲ್ಲದೆಲ್ಲ ಚಾಡಿ ಹೇಳ್ಬಿಡ್ತಾರೆ. ಚಾಡಿ ಹೇಳ್ತಿದ್ದಾಗ ಶ್ರವಣ್ ಹಿಂದೆ ಮುಂದೆ ಆಲೋಚನೆ ಮಾಡೋದೆಲ್ಲ ಎಲ್ಲ ನಂಬ್ಬಿಡ್ತಾನೆ. ಮುಂದ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬರ್ತಾನೆ, ಜೊತೆಗೆ ರಾಮಣ್ಣ, ಅಪ್ಪು, ದೇವಿಯಾನಿ, ಸಂಗೀತ, ಅಜ್ಜಿ ಎಲ್ರು ಬಂದ್ಬಿಡ್ತಾರೆ. ಎಲ್ಲ ಬಂದ್ ಸೇರ್ಕೊಂಡ್ಬಿಡ್ತಾರೆ ತೋಟದೊಳಗಡೆ. ಸೇರ್ಕೊಂಡು ನಿಂತಿದ್ದಾಗನೇ ಶ್ರವಣ ಭೂಮಿ ಮೇಲೆ ಜೋರ್ ಮಾಡಕ್ ಶೋಗ್ತಾನೆ. ಎಷ್ಟು ಜೋರು ನಿನ್ಗೆ, ಎಷ್ಟು ಕೊಬ್ಬು ನಿನ್ಗೆ, ಎಷ್ಟು ಜಂಬ ನಿನಗೆ, ಯಾರಂತ ಅನ್ಕೊಂಡಿದ್ಯಾ ಅಂಜನನ್ನ, ನನ್ನ ಮಗಳು, ಅವಳ ಮೇಲೆ ಕೈ ಮಾಡೋ ಅಷ್ಟು, ಅವ್ಳು ಮೂಕು ಅಷ್ಟು ಧೈರ್ಯನ ನಿನ್ಗೆ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾರೆ. ಹಾಗಂತಿದ್ದಾಗೇನೆ ಅಜಿತ್ ಇದ್ದವನು, ಅಲ್ಲಮ್ಮವ ವ್ಯಕ್ತಿನೂ ಸರಿ ಇಲ್ಲ, ವ್ಯಕ್ತಿತ್ವನೂ ಕೂಡ ಸರಿ ಇಲ್ಲ ಅಂದಾಗ ಇನ್ನೇನ್ ಮಾಡಕ್ ಸಾಧ್ಯ ಹೇಳಿ, ಮೈ ಮೇಲ್ ಬಿದ್ದು ಒಪ್ಕೊಳಕ್ ಬಂದ್ರೆ ನೂಕಿದ್ಲು ತಪ್ಪ ಅದು. ಹಾಗಂತಿದ್ದಾಗನೆ ಶ್ರವಣ್ ಇದ್ದವರು, ನೋಡು ಏನು ಮಿಸ್ ಆಗಿ ಬಿದ್ದಿದ್ದಾಳೆ, ಅಷ್ಟಕ್ಕೆ ನೂಕ್ ಬಿಡೋದಾ, ಎಷ್ಟು ಧೈರ್ಯ ಇವಳಿಗೆ, ಇವಳು ಯಾರು ಇವಳು ನಮ್ಮ ಮಂಜನನ್ ಮೇಲೆ ಕೈ ಮಾಡಕ್ಕೆ, ಮುಟ್ಟೋಕೆ ಇವಳಿಗೆ ಎಷ್ಟು ಅಧಿಕಾರ ಇದೆ. ಹಾಗಂತಿದ್ದಾಗನೆ ಇವಳು ಅಶ್ವಿನಿ, ಅಪ್ಪ ನೀನು ಅಜಿತ ಅಲ್ಲ, ಅದಕ್ಕೆ ಶ್ರವಣ್ಣು, ನೀನು ಎಷ್ಟು ಪರ ವಹಿಸ್ಕೋತೀಯ, ನೀನು ಮೊದ್ಲಾಗಿಲ್ಲ ಅಂತ ಅಂತಿದ್ದಾಗೇನೆ ಇವಳು ಅಶ್ವಿನಿ ಹೇಳ್ತಾಳೆ, ಅಜಿತ ಅಲ್ಲಪ್ಪ ಮಾತಾಡ್ತಾ ಇರೋದು, ಅಲ್ಲಿದ್ದಾಳಲ್ಲ ಟೀ ಅಂಗಡಿ, ಅವಳು ಮಾತಾಡಿಸ್ತಾ ಇದ್ದಾಳೆ. ಹಾಗಂತಿದ್ದಾಗೇನೆ ತಡಿಯೋಕ್ಕಾಗಲ್ಲ ಸಿಟ್ಟು ಅಜಿತ್ಗೆ. ಏಯ್ ಯಾವಳೆ ನೀನು, ಆತರ ಅನ್ನಕ್ಕೆ ನನ್ನ ಹೆಂಡತಿ ಕಣೆ ಅವಳು, ಅಜಿತ್ ರಾಮನಾರಾಯಣ್ ಮಡ್ದಿ ಅವಳು ಹೆಂಡತಿ ಅವಳು, ಗೊತ್ತಾ, ಎಷ್ಟು ಧೈರ್ಯ ನಿನ್ಗಾಗೆಲ್ಲ ಅನ್ನಕ್ಕೆ, ಅವಳನ್ನ ಹೆಸರಿದೆ ಕಣೆ ಅವಳಿಗುನುವೆ ಅಂತ ಕೂಗ್ಕೊಳ್ತಿದ್ದಾಗೇನೆ ಶ್ರವಣ್ಣು, ಏನು ನೀನ್ ಹಂಗೆಲ್ಲ ಮಾತಾಡ್ತೀಯ, ಅವಳು ನನ್ನ ಮಗಳು ಮನಸ್ವಿನಿ ಅನ್ನೋದು ನಿನ್ಗೆ ನೆನಪಿರ್ಲಿ, ಗೊತ್ತಾಯ್ತಲ್ಲ, ನೀನು ಗಮನದಲ್ಲಿರ್ಲಿ, ಚೆನ್ನಾಗಿ ಎಚ್ಚರಿಕೆಯಿಂದ ಮಾತಾಡೋ ಅವಳನ್ನ. ಹಾಗಂತಿದ್ದಾಗೇನೆ ಅಜಿತ್ ಹೇಳ್ತಾನೆ, ನೀವು ಅಷ್ಟೇ ಮಾವ, ಭೂಮಿ ನನ್ನ ಹೆಂಡತಿ, ನನ್ನ ಧರ್ಮ ಪತ್ನಿ ಎನ್ನುವಂತ ಎಚ್ಚರಿಕೆ ಗಮನ ನಿಮ್ಗೂ ಇರ್ಲಿ, ಆ ಎಚ್ಚರಿಕೆಯಿಂದ ನೀವು ಮಾತಾಡಿ, ಗೊತ್ತಾಯ್ತಲ್ಲ, ನನ್ನ ಹೆಂಡತಿಗೆ ಜೋರ್ ಮಾಡಕ್ಕೆ ನೀವೆಲ್ಲ ಯಾರು ಹೇಳಿ. ಅವಳು ಬಂದು ಮೈ ಮೇಲ್ ಬಿದ್ಲು, ಮೈ ಮೇಲ್ ಬಿದ್ದವಳನ್ನ ಹಾಗೆ ನಿಂತ್ಕೋಬೇಕಿತ್ತ, ಅವಳು ಹಾಗೆ ನಿಂತ್ಕೋಬೇಕಿತ್ತ ನೋಡ್ಕೊಂಡು, ಅದಕ್ಕೆ ಅವಳು ತಳ್ಳಿದ್ಲು, ತಪ್ಪಿದೆಯಾ ಹೇಳಿ, ಅವಳು ಮೂರ್ನು ಬಿಟ್ಟಾಗೆ ಅಪ್ಕೋಬೋದಾ ಅಂತ ಹೇಳಿ ಅಜಿತ್ ಪುನಃ ಅಂತಾನೆ. ಹಂಗಂದಾಗ ಶ್ರವಣ್ ಮತ್ತೆ ಅಬ್ಬಿಸಕ್ ಹೋದಾಗ ಅಜಿತ್ ಕೊನೆದಾಗ ಹೇಳ್ತಾನೆ, ಅವಳು ನನ್ನ ಹೆಂಡತಿ, ನನ್ನ ಹೆಂಡತಿ ಭೂಮಿನ ಅನ್ನೋಕೆ ನಿಮ್ಗೆ ಯಾರಿಗೂ ಕೂಡ ಅಧಿಕಾರ ಇಲ್ಲ, ಹುಷಾರ್ ಅಂತ ಹೇಳಿ ಅವನು ಕೂಡ ಜೋರ್ ಮಾಡ್ತಾನೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್, ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.